ಇವತ್ತಿನ ಬ್ಯುಸಿ ಲೈಫಲ್ಲಿ ಜನರಿಗೆಲ್ಲದೂ ಕೂಡ ಬೇಗನೆ ಸಿಗಬೇಕು, ಊಟ ತಿಂಡಿನೂ ಅಷ್ಟೇ. ಅದಕ್ಕೆ ಇವತ್ತಿನ ರುಚಿ ಏನು ಗೊತ್ತಾ, ಫಟಾಫಟ್ ಅಂತೇಳಿ ರೆಡಿ ಆಗೋ ಬೇಳೆಬಾತ್ ಅಥವಾ ಬಿಸಿಬೇಳೆಬಾತ್ ಅಂತಾದರೂ ಕರಿಬೋದು. ಏನೂ ಇಲ್ಲ, ನಿಮ್ಗೆ ಯಾವ ತರಕಾರಿ ಇಷ್ಟ ಆಗುತ್ತೋ ಅದನ್ನೆಲ್ಲ ಹೆಚ್ಚಿಟ್ಕೊಳ್ಳಿ. ತರಕಾರಿ ಹೆಚ್ಚಿಟ್ಕೊಳ್ಳೋಕೆ ಮಾತ್ರ ಒಂದು 10 ನಿಮಿಷ ತಗೊಳ್ಳೋ. 1 ಲೋಟ ಅಕ್ಕಿ, 1 ಲೋಟಕ್ಕಿಂತ ಸ್ವಲ್ಪ ಜಾಸ್ತಿ ಬೇಳೆ, ಯಾವ ತರಕಾರಿ ಇಷ್ಟನೋ ಆ ತರಕಾರಿನ ಎತ್ತಿಟ್ಕೊಳ್ಳಿ. ಒಂದು ಕುಕ್ಕರಿಗೆ ತೊಳೆದಿರೋ ಅಕ್ಕಿ, ಬೇಳೆ, ತರಕಾರಿ, ಸಣ್ಣದಾಗಿ ಅಥವಾ ಸ್ಲೈಸ್ ಮಾಡಿರೋ ಈರುಳ್ಳಿ, ಜೊತೆಗೆ ಟೊಮೊಟೊ ಮತ್ತು ಹಸಿ ಬಟಾಣಿ ಬೇಕಂದ್ರೆ ಹಸಿ ಬಟಾಣಿ, ಶೇಂಗಾ ಕೂಡ ಹಾಕ್ಕೋಬೋದು. ಎಲ್ಲದೂ ಹಾಕಿ 1:3 ರೇಷಿಯೋದಲ್ಲಿ ನೀರು ಹಾಕ್ಕೊಳ್ಳಿ. ಅಂದರೆ 1 ಲೋಟ ಅಕ್ಕಿಗೆ 3 ಲೋಟ ನೀರ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ. ನಾನಿಲ್ಲಿ 2.5 ಲೋಟ ಅಕ್ಕಿ ಬೇಳೆ ತೊಗೊಂಡಿರೋದಕ್ಕೆ ಸುಮಾರು 5 ಲೋಟ ನೀರು ಹಾಕ್ಕೊಂಡು 3-4 ವಿಷಲ್ ಹೊಡ್ಸಾದ್ಮೇಲೆ ಕನ್ಸಿಸ್ಟೆನ್ಸಿ ನೋಡಿ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಮಸಾಲೆಗೆ ನಾನಿಲ್ಲಿ ಬಿಸಿಬೇಳೆಬಾತ್ ಪೌಡರ್ ಜೊತೆಗೆ ಮನೆಯಲ್ಲೇ ಮಾಡಿರೋ ಸಾಂಬಾರ್ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ಖಾರ ಜಾಸ್ತಿ ಬೇಕು ಅನ್ನೋರು ಖಾರದ ಪುಡಿನೂ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕೊನೆಗೆ ತುಪ್ಪದಲ್ಲಿ ಒಗ್ಗರಣೆ ಕೊಟ್ಟರೆ ಫಟಾಫಟ್ ಅಂತೇಳಿ ಬಿಸಿಬೇಳೆಬಾತ್ ರೆಡಿ. ಇದೇ ರೀತಿ ಹೆಚ್ಚಿನ ಅಡುಗೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಬರೀಬಿಡಿ. ನಾನು ನಿಮ್ಮ ಫುಡ್ ಬೇಕನ್ನಡ್ತೀನಿ. ಬಾಯ್.